ಹಂತ ತಲುಪುತ್ತಾ ಇದೆಯಾ ಕರ್ನಾಟಕದ ಸಿಎಂ ಪಟ್ಟದ ಪಗಡೆಯಾಟ. ಒಂದು ಕಡೆ ಕಾಂಗ್ರೆಸ್ನ ಶಾಸಕರ ಫಾರಿನ್ ಟೂರ್ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನ್ಯೂಜಿಲೆಂಡಲ್ಲಿ, ಸಿಡ್ನಿಯಲ್ಲಿ ಅಂದರೆ ಆಸ್ಟ್ರೇಲಿಯಾದಲ್ಲಿ ಹೋಗಿ ಹಸು ಸಾಕೋದು ಹೇಗೆ, ಹಸು ಯಾವ ರೀತಿಯಲ್ಲಿ ಆಹಾರ ತಗೊಳ್ಳುತ್ತೆ, ಯಾವ ಆಹಾರನ ಹಸುಗೆ ಹಾಕಬೇಕು, ಆನಂತರದಲ್ಲಿ ಪಶುಸಂಗೋಪನೆ ಹೇಗೆಲ್ಲ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನದ ನೆಪದ ಒಂದು ಪ್ರವಾಸಕ್ಕೆ ರೆಡಿಯಾಗಿಬಿಟ್ಟಿದ್ರು ಶಾಸಕರು. ಎಲ್ಲ ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿಕೊಂಡು, ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇದೇ 18ನೇ ತಾರೀಕು ಹಾರಿಬಿಡಬೇಕು ನ್ಯೂಜಿಲೆಂಡ್ಗೆ, ಆಸ್ಟ್ರೇಲಿಯಾಗೆ ಅಂತ. ಇದರ ಮಧ್ಯೆ ಈ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪ್ರವಾಸಕ್ಕೆ ಈ ಥರ ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ಇದೇನೋ ಬೇರೆ ಮೆಸೇಜನ್ನೇ ಕೊಡ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಲೆವೆಲಲ್ಲಿ. ಇಲ್ಲಿದ್ದಂಥ ಬಹುತೇಕರು ಸಿದ್ದರಾಮಯ್ಯನವರ ಬಣದವರಿದ್ದರು. ಸಿದ್ದರಾಮಯ್ಯನವರ ಬಣದವರು ಈ ರೀತಿ ಇವರೇನಾದರೂ ಈಗ ಆಸ್ಟ್ರೇಲಿಯಾಗೋ ನ್ಯೂಜಿಲೆಂಡ್ಗೋ ಹೋದಾಗ ಇನ್ನೊಂದು ಕಡೆ ಇನ್ನೊಂದು ಬಣ ಸಜ್ಜಾಯಿತು. ಇನ್ನೊಂದು ಬಣ ಸಜ್ಜಾಗಿದ್ದು ಯಾವಾಗ ಅಂದರೆ ಇದು ಡಿ ಕೆ ಶಿವಕುಮಾರ್ ಅವ್ರ ಬಣ ಅಂತ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿಬಿಡ್ತಾರೋ ಬೇರೆ ಬೇರೆ ಅರ್ಥ ಬರೋಕ್ಕೆ ಶುರುವಾಯಿತು. ಆ ಸುದ್ದಿ ಬರ್ತಾ ಇದ್ದಂತೆಯೇ ಶಾಸಕರ ಫಾರಿನ್ ಟೂರ್ ವಿಚಾರ ಕೂಡ ಜಾಸ್ತಿ ಮುನ್ನೆಲೆಗೆ ಬಂತು. ಫೆಬ್ರವರಿ 18 ಮಾರ್ಚ್ 3 ಇರ್ತಾರಂತೆ ಇವರು ಅಂತ ಬಂದಾಗ ಇವರು ಆ ಥರ ಮಾಡಿದ್ರೆ ನಾವು ಒಂದು ಪಗಡೆ ಆಟ ಆಡೋಣ ಅಂಥೇಳಿ ಡಿ ಕೆ ಶಿವಕುಮಾರ್ ಬಣ ಕೂಡ ಸಜ್ಜಾಗಿತ್ತಾ ಇಲ್ಲಿ. ಇದು ಫೈನಲ್, ಅಂತಿಮವಾಗಿ ಇನ್ನು ಹೇಗಿದ್ದರೂ ಶತಾಯ ಗೆಲ್ಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಡಿಸೈಡ್ ಮಾಡಿರೋದಾಗ ಗೊತ್ತಿಲ್ಲ. ಈ ಕಡೆಯಿಂದನೂ ಕೂಡ ಗೋವಾದಲ್ಲೇ ಠಿಕಾಣಿ ಹೂಡಬೇಕು 20 ಶಾಸಕರು, 25 ಜನ ಶಾಸಕರು. ಹಾಗಾಗಿ ನಾವು ಕೇಳಾಯಿತು, ಪ್ರಾರ್ಥನೆ ಅಂದಿದ್ದಾಯಿತು, ಪ್ರಯತ್ನ ಅಂತ ಹೇಳಿದ್ದಾಯಿತು, ಮಾತಾಡಿದ್ದಾಯಿತು, ಕಾದಿದ್ದಾಯಿತು, ಹಿಂದೆ ಅಲಿಖಿತ ಒಪ್ಪಂದವನ್ನು ಮಾಡಿಕೊಂಡಿದ್ದಾಯಿತು, 4 ಗೋಡೆಗಳ ಮಧ್ಯೆ ಕೂತಿದ್ದಾಯಿತು. ಎಲ್ಲ ಆದಮೇಲೆ ಇವತ್ತಿಗೆ ನಮ್ಮನ್ನು ಹೀಗೆ ನಡೆಸ್ಕೊಳ್ತಾ ಇದ್ದಾರಲ್ಲ ಅನ್ನೋ ಒಂದು ವಿಚಾರದ ಆಧಾರದ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರ ಕಡೆ ಶಾಸಕರಿಗೆ ಹೇಳಿದ್ದಿರಬಹುದು. ಇಲ್ಲದೇ ಇದ್ದಿದ್ದರೆ ನೀವೇನು ಪ್ರವಾಸದ ಹೆಸರಲ್ಲಿ ಹೋಗ್ತಾ ಇದ್ದೀರಲ್ಲಪ್ಪ 24 ಜನ, ನೀವು ಯಾವ ಕಾರಣಕ್ಕೆ ಹೋಗ್ತಾ ಇದ್ದೀರಿ, ಹಿಂದೆನೇ ಬಾಯಿ ಮುಚ್ಕೊಂಡಿರಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ ಮೇಲೆ ನೀವು ಹೇಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ? ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ, ಪಶುಸಂಗೋಪನೆ ಅಧ್ಯಯನ ಮಾಡ್ತಾ ಇದ್ದೀನಿ, ಈ ಕಥೆ ಕೇಳೋಕ್ಕೆಲ್ಲ ಚೆನ್ನಾಗಿರುತ್ತೆ, ಈ ಸಮಯ ಅದಕ್ಕಲ್ಲ. ಊಟ ಮಾಡೋದನ್ನೇ ನಾವು ಬೇಡ ಅಂತ ಸ್ಟಾಪ್ ಮಾಡಿಸಿದ್ವಿ. ಪರಮೇಶ್ವರ್ ಅವ್ರ ಮನೇಲಿ ಅಡುಗೆ ಮಾಡಿಸ್ಬಿಡ್ತಾರೆ, ಸತೀಶ್ ಜಾರಕಿಹೊಳಿ ಮನೇಲಿ ಅಡುಗೆ ಮಾಡಿಸ್ಬಿಡ್ತಾರೆ, ಮಹಾದೇವಪ್ಪನವ್ರು ಬಂದುಬಿಡ್ತಾರೆ ಅಲ್ಲಿಗೆ. ಇದನ್ನೇ ನಾವು ಸ್ಟಾಪ್ ಮಾಡಿಸಿದ್ಯಲ್ಲ ಅಲ್ವಾ? ಈಗ ನ್ಯೂಜಿಲೆಂಡು, ಆಸ್ಟ್ರೇಲಿಯಾದಲ್ಲಿ ಹೋಗಿ ಅದು ಅಷ್ಟು ದಿನಗಳ ಕಾಲ ಹೋಗಿ ನೀವು ರಾಜಕೀಯ ಮಾಡೋದಾದರೆ ನಾನು ಮಾಡ್ತೀನಿ ನೋಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಈ ನಡೆ ಇಟ್ಟಿರಬಹುದು. ವಿ ಡೋಂಟ್ ನೋ, ನಡೆ ಇಟ್ಟಿರಬಹುದು. ಫೈನಲ್ ಇದು. ಏಕೆಂದರೆ ಸಿದ್ದರಾಮಯ್ಯನವ್ರಿಗೆ ಈ ಥರ ಎಲ್ಲ ಮಾಡಿ ಅಧಿಕಾರ ಉಳಿಸ್ಕೊಳ್ಬೇಕು ಅಂತೇನಿಲ್ಲ, ಶಾಸಕರ ಬಲ ಇದೆ ನನಗೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಏನೋ ಮಾಡುತ್ತೆ, ನನಗೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟುಬಿಡುತ್ತೆ ಅಂತ ಅವರು ಕೂಡ ಇದ್ದಿರಬೇಕು. ಆದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಬಂದ ಮೇಲೆ ಒಂದು ಹೊಸ ಭರವಸೆ ಏನಾದರೂ ಮೂಡಿಬಿಟ್ಟಿದೆಯಾ? ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ತಾಕತ್ತನ್ನು ತೋರಿಸಲಿ ಎನ್ನುವ ಸನ್ನಿವೇಶದಲ್ಲಿ ಹೈಕಮಾಂಡ್ನ ಲೆಕ್ಕಾಚಾರಗಳಿದೆಯಾ? ಏನಪ್ಪ ನೋಡಪ್ಪ, ಅಲ್ಲಿ ಡಿ ಕೆ ಶಿವಕುಮಾರ್ ಈ ಥರ ಹೋದರೆ ನಿಮ್ಮಿಬ್ಬರಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಿರೋ ಗೊತ್ತಿಲ್ಲ ನಮಗೆ. ಅಕಸ್ಮಾತ್ ಸರ್ಕಾರವೇ ಬಿದ್ದು ಹೋಗ್ಬಿಟ್ರೆ ಏನು ಮಾಡ್ತೀರಾ ನೀವು? ಈ ಗಲಾಟೆಗಳಲ್ಲಿ ಸರ್ಕಾರ ಬಿದ್ದು ಹೋಗ್ಬಿಟ್ರೆ ನಿಮಗೂ ಅಧಿಕಾರ ಇಲ್ಲ, ಅವ್ರಿಗೂ ಅಧಿಕಾರ ಇಲ್ಲ, ಏನೋ ಅವ್ರಿಗೂ ಕೊಟ್ಬಿಡಪ್ಪ ಅಂತ ಹೇಳಬಹುದಾ? ಗೊತ್ತಿಲ್ಲ. ಸೊ ಒಂದು ರಾಜಕೀಯ ಅಂತ ನಡೀತಾ ಬರ್ತಾ ಇದೆ. ಇಲ್ಲಿ ಗೋವಾದಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 40 ರೂಮ್ಗಳನ್ನು ಶಾಸಕರು ಬುಕ್ ಮಾಡ್ಕೊಂಡಿದ್ದಾರೆ ಗೋವಾದಲ್ಲಿ. ಇವರು ಸಿದ್ದರಾಮಯ್ಯನವ್ರ ಕಡೆಯವರ, ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರ ಕಾಲ ಹೇಳಬೇಕು, ಅದಕ್ಕೆ ಉತ್ತರ ಕೊಡಬೇಕು. ರೆಸಾರ್ಟ್ ರಾಜಕೀಯಕ್ಕೆ ಗೋವಾ ಪ್ರವಾಸ ಒಂದು ಕಡೆ ವೇದಿಕೆ ಆಗಿಬಿಡುತ್ತಾ? ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಶಾಸಕ ಅಭಯ್ ಪಾಟೀಲ್ ಅವರು. ಗೋವಾಗೆ ಕೈ ಶಾಸಕರು ಹೋಗ್ತಾರೆ ಅಂಥೇಳಿ ಶಾಸಕ ಅಭಯ್ ಪಾಟೀಲ್ ಒಂದು ಕಡೆ ಮಾತಾಡಿದ್ದಾರೆ. ಕಾಂಗ್ರೆಸ್ದಲ್ಲಿ ಪ್ರವಾಸದ ಕಾರ್ಯಕ್ರಮ 2ನೇದು ಕುರ್ಚಿ ಬಡಿದಾಡದಿಂದ ಇವತ್ತು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ಏನದ, ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದದ. 2ನೇದು ಸರ್ಕಾರಿ ನೌಕರರ ಪಗಾರ ಆಗ್ತಾ ಇಲ್ಲ, ರಸ್ತೆ ಅದಾವೋ ಗುಂಡಿಗಳು ಅದಾವೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದ್ದದ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತೂ ಹಾಹಾಕಾರ ನಿರ್ಮಾಣ ಆಗಿದ್ದದ. ಲಾ ಆ್ಯಂಡ್ ಆರ್ಡರ್ ಅಂತೂ ಇಲ್ಲ. ಹೀಗಾಗಿ ಇವರು ಮೌಜು ಮಸ್ತಿ ಮಾಡೋಕೆ ಬಂದಾರ. ಆದರೆ ಇವತ್ತು ಅವರ ಒಳ ಜಗಳವನ್ನು ಅವರು ಬಗೆಹರಿಸ್ಕೋದು ಬಿಟ್ಟು ರಾಜ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಬಿಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಚಾಳಿ. ಹೀಗಾಗಿ ಇವತ್ತು ಇನ್ನೂ ಕೆಲವು ಜನ ಶಾಸಕರು ಹೋಗ್ತಾ ಇದ್ದಾರೆ. ಈಗ ನನಗೆ ಮಾಹಿತಿ ಇದ್ದಿದ್ದ ಪ್ರಕಾರ ನಾನು ಮೊನ್ನೆ ನಮ್ಮ ಸಂಘಟನೆ ದೃಷ್ಟಿಯಿಂದ ಗೋವಾ ಅಲ್ಲಿಯ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತಾಡಿದಾಗ ಗೋವಾದಲ್ಲಿ ಸುಮಾರು